ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಮನರೇಗಾ ಯೋಜನೆ ಜಾರಿಗೊಳಿಸಿ ಕೂಲಿಕಾರರು ಮತ್ತು ಬಡ ಜನರ ಅಭಿವೃದ್ಧಿಗೆ ಪೂರಕ ವಾತಾವರಣ ನಿರ್ಮಿಸಿದ್ರು. ಈಗ ಮೋದಿ ಸರ್ಕಾರ ಈ ಯೋಜನೆಯನ್ನ ಸರ್ವನಾಶ ಮಾಡಲು ಹೊರಟಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ನಡೆದ ಮನರೇಗಾ ಬಚಾವ್ ಸಭೆಯಲ್ಲಿ ಕಾಂಗ್ರೆಸ್ ಕೈ ನಾಯಕರು ಕೇಂದ್ರ ಬಿಜೆಪಿ ವಿರುದ್ಧ ಗುಡುಗಿದರು. ವಿಬಿಜಿ ರಾಮ್ಜಿ ಬಿಲ್ ತಂದು ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಬರೆ ಹಾಕುವ ಕೆಲಸ ಮಾಡ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಾತು ಹೇಗಿತ್ತು ನೋಡೋಣ ಬನ್ನಿ. ಜನರ ಉದ್ಯೋಗದ ಅವಕಾಶ, ಜೀವನೋಪಾಯ ಹಾಗೂ ಪಂಚಾಯತಿನ ಅಧಿಕಾರ ಕೂಡ ಕಸ್ಕೊಳಕ್ಕೆ ತಯಾರಿದ್ದಾರೆ ಅಂತ ಇದು ಒಂದು ದೊಡ್ಡ ಉದಾಹರಣೆ ನಮ್ಮ ಮುಂದೆ ಇದೆ. ಇವತ್ತು ನಮ್ಮ ಈ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ವಿಬಿಜಿ ಗ್ರಾಮ್ಜಿ ಈ ಬಿಲ್ಲಿನ ವ್ಯತ್ಯಾಸಗಳನ್ನು ತಮ್ಮ ಮುಂದೆ ಇಡ್ತೀನಿ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. 5-6 ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ಇಡ್ತೀವಿ. ತಮ್ಮೆಲ್ಲರಿಗೂ ಕೂಡ ಈ ಒಂದು ಕರೆಪತ್ರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ನನ್ನ ಮನವಿ ಎಲ್ಲ ನಮ್ಮ ನಾಯಕರ ಹತ್ರ, ನಮ್ಮ ಕಾರ್ಯಕರ್ತರ ಹತ್ರ, ದಯವಿಟ್ಟು ಈ ಕರೆಪತ್ರವನ್ನು ಸುದೀರ್ಘವಾಗಿ ಆಲಿಸಬೇಕು, ನಾವು ಓದಬೇಕು. ಸುಮ್ಮನೆ ನಾವು ಅವ್ರು ಯಾವುದೋ ಒಂದು ಕಾಯ್ದೆ ತಂದಿದ್ದಾರೆ ಅಂದ್ಬಿಟ್ಟು ನಾವು ವಿರೋಧಿಸ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ನಮ್ಮ ವಿರೋಧ ಏನು ಮತ್ತು ಅದರ ಪರಿಣಾಮ ಏನಾಗ್ಬೋದು ಅಂತ ಕೂಡ ಇದರಲ್ಲಿ ನಾವು ಹಾಕಿದ್ದೀವಿ. ವಿತ್ ಸೆಕ್ಷನ್ಸ್ ನಾವು ಕೋಟ್ ಮಾಡಿದ್ದೀವಿ. ಇದರಲ್ಲಿ ಈ ವಿಬಿ ಗ್ರಾಮ್ಜಿ ಬಿಲ್ಲಿಂದ 3-4 ಬಹಳ ಪ್ರಮುಖವಾದಂಥ ಪರಿಣಾಮ ನಮ್ಮ ದೇಶ ಹಾಗೂ ನಮ್ಮ ಸಮಾಜದ ಮೇಲೆ ಆಗುತ್ತೆ. ಮೊದಲನೇದಾಗಿ ನಮ್ಮ ಗ್ರಾಮೀಣ ಭಾಗದ ಜನರ ಏನು ರೈಟ್ ಟು ಲೈವ್ಲಿಹುಡ್, ರೈಟ್ ಟು ವರ್ಕ್, ಆ ಅಧಿಕಾರ ಇತ್ತು, ಆ ಹಕ್ಕಿತ್ತು, ಆ ಜೀವನೋಪಾಯದ ಹಕ್ಕಿತ್ತು. ಆ ಜೀವನೋಪಾಯದ ಹಕ್ಕನ್ನು ಈ ವಿಬಿ ಗ್ರಾಮ್ಜಿ ಬಿಲ್ ತರುವ ಮುಖಾಂತರ ಅದು ಕಸ್ಕೊಳ್ತಾ ಇದ್ದಾರೆ. ಒಂದನೇದು. ಎರಡನೇದು, ಕಾರ್ಮಿಕರಿಗೆ ಗ್ರಾಮೀಣ ಮಟ್ಟದಲ್ಲಿ ಕನಿಷ್ಠ ವೇತನ ಸಿಗ್ತಾ ಇತ್ತು ಮುಂಚೆ. ಈ ವಿಬಿ ಗ್ರಾಮ್ಜಿ ಬಿಲ್ ತಂದ ನಂತರ ಅದು ಮಾಯ ಆಗುತ್ತೆ. ಪಂಚಾಯತಿಗೆ ಮುಂಚೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ಕೆಲಸ ತಗೋಬೇಕು ಆ ಹಕ್ಕು ಪಂಚಾಯತಿಗಿತ್ತು. ಆದರೆ ಇವಾಗ ಆ ಹಕ್ಕು ಪಂಚಾಯತ್ಗಳಿಗಿಲ್ಲ. ಈಗ ಏನು ಕೆಲಸ ತಗೋಬೇಕು, ಎಷ್ಟು ಬಜೆಟ್ ಹಾಕಬೇಕು, ಅವೆಲ್ಲ ತೀರ್ಮಾನಗಳನ್ನು ದಿಲ್ಲಿ ತಗೊಳುತ್ತೆ, ಮೋದಿ ಸರ್ಕಾರ ತಗೊಳುತ್ತೆ. ಜೀವನೋಪಾಯದ ಹಕ್ಕು ಕಸ್ಕೊಂಡಿದ್ದಾರೆ, ಕೆಲಸ ಕೇಳುವ ಹಕ್ಕು ಕಸ್ಕೊಂಡಿದ್ದಾರೆ, ಪಂಚಾಯತಿನ ಅಧಿಕಾರಗಳನ್ನು ಕೂಡ ಕಸ್ಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರದ ಪುರಸ್ಕೃತ ಕಾರ್ಯಕ್ರಮ ಆಗಿದ್ದರೆ ಅವರು ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಚರ್ಚೆ ಮಾಡಲಾರ್ದೆ ಇದನ್ನು ಈ ವಿಬಿ ಗ್ರಾಮ್ಜಿ ಬಿಲ್ಲನ್ನು ರಾಜ್ಯಗಳಿಗೆ ತಂದುಬಿಟ್ಟು 40% ಎಕ್ಸ್ಟ್ರಾ ಹೊರೆ ನಮ್ಗೆ ಹಾಕ್ತಾ ಇದ್ದಾರೆ. ಮುಂಚೆ 100% ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡಿಂಗ್ ಇತ್ತು ಇದಕ್ಕೆ. ಈಗ ನಾವು 40% ಕೊಡಬೇಕು, ಅವ್ರು 60% ಕೊಡಬೇಕು. ಇವೆಲ್ಲನೂ ಸವಿಸ್ತಾರವಾಗಿ ತಮ್ಗೆ ತಿಳಿಸ್ತೀನಿ ಮುಂದೆ. ನಾವು ಒಂದು ಅರ್ಥ ಮಾಡ್ಕೋಬೇಕು, BJP ಅವರು ನಮಗೆ ಯಾವ ದಿಕ್ಕಿನಲ್ಲಿ ಡಿಬೇಟ್ ಮಾಡಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರು ತಗೊಂಡು ಹೋಗ್ತಾ ಇರೋದು ಹೆಸರು ಮೇಲೆ. ನಮಗೆ ಹೆಸರು ಮುಖ್ಯ ಅಲ್ಲ, ನಮಗೆ ಜನರ ಜೀವನೋಪಾಯ ಮುಖ್ಯ. ಅವರು ಬೇಕಂತ ನಮಗೆ ಗಾಂಧೀಜಿ ಮತ್ತು ರಾಮನ ಮಧ್ಯದಲ್ಲಿ ನಮಗೆ ಸಿಕ್ಕಾಕ್ಸ್ಬೇಕಂತ ಇದ್ದಾರೆ. ನಾವು ಆ ಜಗಳಕ್ಕೆ ಹೋಗಬಾರ್ದು. ನೀವು ಆ ಯೋಜನೆ ಹೆಸರು ಏನಾದರೂ ಕೊಡಿ, ಆದರೆ ನಮ್ಮ ಗ್ರಾಮೀಣ ಜನರಿಗೆ ಉದ್ಯೋಗ ಕೊಡಿ ಅಂತ ನಾವು ಕೇಳಬೇಕು. ನಮ್ಮ ಸರ್ಕಾರ ಬಂದಮೇಲೆ ಮತ್ತೆ ಮರುನಾಮಕರಣ ಮಾಡೋಣ ಬೇಕಿದ್ರೆ. ಆದರೆ ಜೀವನೋಪಾಯ ಹಕ್ಕೇನಿದೆ ಅದ್ರ ಬಗ್ಗೆ ನಾವು ಒತ್ತಾಯ ಮಾಡಬೇಕು.
ಮೊದಲನೇದಾಗಿ ನಾನು ಹೇಳ್ದಂಗೆ ಮುಂಚೆ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಹಳ್ಳಿನಲ್ಲೂ ಕೆಲಸ ಆಗ್ತಾ ಇತ್ತು, ಪ್ರತಿ ಗ್ರಾಮ ಪಂಚಾಯತ್ನಲ್ಲೂ ಕೆಲಸ ಆಗ್ತಾ ಇತ್ತು. ಆದರೆ ವಿ ಬಿ ಜಿ ಗ್ರಾಮ್ಜಿ ಬಿಲ್ ಬಂದ ಮೇಲೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಪಂಚಾಯತ್ಗಳು ನೋಟಿಫೈ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಇದರಲ್ಲಿ, ಉದ್ಯೋಗದ ಗ್ಯಾರಂಟಿ ಇಲ್ಲ ಇದರಲ್ಲಿ. ನನ್ನ ಪಂಚಾಯತ್ ಆಯ್ಕೆ ಆಗಿದೆ ಅಂದರೆ ನಿಮ್ಮ ಪಂಚಾಯತ್ ಆಯ್ಕೆ ಆಗಬೇಕು ಅಂತ ಯಾವುದೇ ನಿಯಮ ಇದರಲ್ಲಿ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆ ನಿಯಮ ಇತ್ತು. ದ ಎಂಟೈರ್ ಕಂಟ್ರಿ ವಾಸ್ ನೋಟಿಫೈಡ್. ಆಸ್ ಆಫ್ ನೌ ಈ ಬಿಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ನಾವು ನೋಟಿಫೈ ಮಾಡ್ತೀವಿ, ನಾವು ಸೂಚನೆ ಕೊಡ್ತೀವಿ ಈ ಪಂಚಾಯತ್ ಆಯ್ಕೆ ಮಾಡ್ಬೋದಾ ಇಲ್ಲ ಅಂತ. ಪಂಚಾಯತ್ ಆಯ್ಕೆ ಆದಮೇಲೆ ಅಥವಾ ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ನಾರ್ಮೇಟಿವ್ ಅಲೋಕೇಶನ್ ಮಾಡ್ತಾರಂತೆ. ಅಂದರೆ ಒಂದು ಬಜೆಟ್ ನಿಗದಿ ಮಾಡ್ತಾರೆ. ಮುಂಚೆ ಏನಿರ್ತಾ ಇತ್ತು, ನೀವೆಷ್ಟು ಮಾನವ ದಿನಗಳನ್ನು ಸೃಷ್ಟಿ ಮಾಡ್ಬೋದು, ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕೊಟ್ಟರೆ ಅಷ್ಟೆಲ್ಲ ಮಾನವ ದಿನಗಳನ್ನು ಅವ್ರು ಕೊಡ್ತಾ ಇದ್ರು. ಆದರೆ ಇವಾಗ ಫಸ್ಟ್ ನಿಮ್ಮ ಪಂಚಾಯತ್ ನೋಟಿಫೈ ಆಗಬೇಕು, ಅದಾದಮೇಲೆ ನಾರ್ಮೇಟಿವ್ ಅಲೋಕೇಶನ್ ಆಗಬೇಕು. ಆ ನಾರ್ಮೇಟಿವ್ ಅಲೋಕೇಶನ್ ಅಲ್ಲೇ ನೀವು ಕೆಲಸ ಮಾಡಬೇಕು, ಬಜೆಟಲ್ಲೇ ಕೆಲಸ ಮಾಡಬೇಕು. ಆ ಬಜೆಟ್ ಮೀರಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ದುಡ್ಡು ಕೊಡಬೇಕು. ಮುಂಚೆ ಆಗಿರಲಿಲ್ಲ. ನಾವು ಉದಾಹರಣೆಗೆ ನನ್ನ ಪಂಚಾಯತಿಗೆ 100 ಮಾನವ ದಿನ ಕೊಟ್ಟರೆ ನಾನು 130 ದಿನ ಮಾಡಿದ್ರೆ ಆ 30 ದಿನದು ಕೂಡ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಆದರೆ ಇವಾಗ ಆ 100 ದಿನದಲ್ಲಿ 40% ನಾವೇ ಕೊಡಬೇಕು, ಮತ್ತೆ 30 ದಿನ ಏನು ಜಾಸ್ತಿ ಆಗುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ 100% ರಾಜ್ಯ ಸರ್ಕಾರ ಕೊಡಬೇಕು ಇವತ್ತು. ಮತ್ತೆ ಕ್ರಿಯಾ ಯೋಜನೆ, ಮುಂಚೆ ಕ್ರಿಯಾ ಯೋಜನೆ ಯಾರು ಮಾಡ್ತಾ ಇದ್ರು? ಪಂಚಾಯತ್ ಅವ್ರು ಮಾಡ್ತಾ ಇದ್ರು. ಆ ಹಕ್ಕು ನಿಮ್ಮಲ್ಲಿತ್ತು. ನೀವು ಜನರಿಗೆ ಕೇಳ್ತಾ ಇದ್ರಿ ಅಥವಾ ಮೆಂಬರ್ಸ್ಗಳು ಕೂತ್ಕೊಂಡು ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡ್ತಾ ಇದ್ರು. ಯಾರು ಯಾವ ಕೆಲಸ ತಗೋಬೇಕು, ಯಾರು ಹೊಲದಲ್ಲಿ ಕೆಲಸ ತಗೋಬೇಕಾ, ಯಾವ ರೋಡ್ ಕೆಲಸ ತಗೋಬೇಕಾ, ಡ್ರೈನ್ ಕೆಲಸ ತಗೋಬೇಕಾ, ಅಥವಾ ಕುರಿ ಶೆಡ್ ತಗೋಬೇಕಾ, ಸಣ್ಣ ಪುಟ್ಟ ಕೆಲಸಗಳು ಯಾವುದು ನಮಗೆ ಅಂದರೆ ಗ್ರಾಮಗಳಿಗೆ ಉಪಯೋಗ ಆಗುತ್ತೆ ಅಂಥ ಯೋಜನೆಗಳನ್ನು ನಾವು ತಗೋಬೋದಾಗಿತ್ತು. ಆದರೆ ಇವಾಗ ನಿಮಗೆ ಅಧಿಕಾರ ಇಲ್ಲ ಗ್ರಾಮ ಪಂಚಾಯತ್ಗಳಿಗೆ. ಇಟ್ ಇಸ್ ಅ ಕ್ಲಿಯರ್ ವೈಲೇಷನ್ ಆಫ್ 73rd and 74th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಎಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸು ಪಂಚಾಯತಿಗಿತ್ತು. ಈಗ ಹಳ್ಳಿ ಎಲ್ಲ